ಅಹಿಂದ ಮತಬುಟ್ಟಿ ಮೇಲೆ ಕಣ್ಣಿಟ್ಟ ಬಿಜೆಪಿ ರಾಜ್ಯಾಧ್ಯಕ್ಷ ಸಿದ್ದು ರಿಸೈನ್ ಬೆನ್ನಲ್ಲೇ ಕುರುಬ ಸಮಾಜ ಸೆಳೆಯಲು ಪ್ಲಾನ್ ಅನ್ನು ರೂಪಿಸಿಕೊಳ್ತಾ ಇದ್ದಾರೆ. ಈಗಾಗಲೇ 2028ರ ಎಲೆಕ್ಷನ್ ಅನ್ನ ಮುಂದಿಟ್ಕೊಂಡು ಮೈತ್ರಿ ಪಕ್ಷ ಅಧಿಕಾರಕ್ಕೆ ಬರಬೇಕು ಅನ್ನುವಂತ ನಿಟ್ಟಿನಲ್ಲಿ ಕಸರತ್ತನ್ನ ಮಾಡ್ತಾ ಇದೆ. ಅದರ ಜೊತೆಗೆ ಬಿಜೆಪಿ ಸಹಿತ ಕುರುಬ ಸಮುದಾಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಸಿದ್ದರಾಮಯ್ಯ ರಾಜೀನಾಮೆ ರಿಸೈನ್ ಮಾಡಿದ್ದಾರೆ. ಇದನ್ನೇ ಪ್ಲಸ್ ಆಗಿ ಮಾಡಿಕೊಂಡು ಕುರುಬ ಸಮಾಜ ಸೆಳೆಯಲು ಪ್ಲಾನ್ ಅನ್ನು ರೂಪಿಸಿಕೊಳ್ತಾ ಇದ್ದಾರೆ ವಿಜಯೇಂದ್ರ. ಸಚಿವ ಸತೀಶ್ ಜಾರಕಿಹೊಳಿಗೆ ಬಿಗ್ ಶಾಕ್ ಅನ್ನ ಕೊಟ್ಟ ಬಿಜೆಪಿ. ಸಾಹುಕಾರ್ ಪರಮಾತ್ಮನಿಗೆ ಗಾಳ ಹಾಕಿದ ಬಿವೈ ವಿಜಯೇಂದ್ರ. ಸಿದ್ದರಾಮಯ್ಯ ರಾಜೀನಾಮೆ ಬೆನ್ನಲ್ಲೇ ಆಕ್ಟಿವ್ ಆದ ಬಿವೈ ವಿಜಯೇಂದ್ರ. ಬೆಳಗಾವಿಯಿಂದ ಆಪರೇಷನ್ ಶುರು ಮಾಡಿದ ರಾಜಹುಲಿ ಸನ್. ಅಶ್ವವೇಗ ನ್ಯೂಸ್ನಲ್ಲಿ ಬಿಗ್ ಪೊಲಿಟಿಕಲ್ ಎಕ್ಸ್ಕ್ಲೂಸಿವ್ ಸುದ್ದಿಯನ್ನ ಕೊಡ್ತಾ ಇದ್ದೀವಿ. ಅಹಿಂದ ಮತಬುಟ್ಟಿ ಮೇಲೆ ಕಣ್ಣಿಟ್ಟಂತ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಸಿದ್ದು ರಿಸೈನ್ ಬೆನ್ನಲ್ಲೇ ಕುರುಬ ಸಮಾಜವನ್ನ ಸೆಳೆಯಲು ಪ್ಲಾನ್ ಅನ್ನ ರೂಪಿಸಿಕೊಳ್ತಾ ಇದ್ದಾರೆ. ಸಚಿವ ಸತೀಶ್ ಜಾರಕಿಹೊಳಿಗೆ ಬಿಗ್ ಶಾಕ್ ಅನ್ನ ಕೊಟ್ಟಿದೆ ಬಿಜೆಪಿ. ಸಾಹುಕಾರ್ ಪರಮಾತ್ಮನಿಗೆ ಗಾಳ ಹಾಕಿದ ಬಿವೈ ವಿಜಯೇಂದ್ರ. ಸಿದ್ದು ರಾಜೀನಾಮೆಯನ್ನ ಕೊಟ್ಟ ಮೇಲೆ ಆಕ್ಟಿವ್ ಆದಂತ ಬಿವೈ ವಿಜಯೇಂದ್ರ ಬೆಳಗಾವಿಯಿಂದ ಆಪರೇಷನ್ ಅನ್ನ ಶುರು ಮಾಡಿದ್ದಾರೆ. ಯಾವ ರೀತಿಯಾಗಿ ಅಶ್ವವೇಗ ನ್ಯೂಸ್ನಲ್ಲಿ ಬಿಗ್ ಪೊಲಿಟಿಕಲ್ ಎಕ್ಸ್ಕ್ಲೂಸಿವ್ ಸುದ್ದಿಯನ್ನ ಕೊಡ್ತಾ ಇದ್ದೀವಿ. ಅಹಿಂದ ಮತಬುಟ್ಟಿಯ ಮೇಲೆ ಕಣ್ಣು ಈಗಾಗಲೇ ಕುರುಬ ಸಮಾಜದವರಾದಂಥ ಸಿದ್ದರಾಮಯ್ಯ ರಾಜೀನಾಮೆ ಬೆನ್ನಲ್ಲೇ ಆ ಸಮುದಾಯಕ್ಕೆ ಹೆಚ್ಚಿನ ಒಂದು ಪ್ರಾತಿನಿಧ್ಯವನ್ನ ಕೊಡುವಂತ ನಿಟ್ಟಿನಲ್ಲಿ ಅಂದ್ರೆ ಬಿಜೆಪಿ ವಲಯದಲ್ಲಾಗಿರ್ಬೋದು, JDS ವಲಯದಲ್ಲಾಗಿರ್ಬೋದು, ಅಂದ್ರೆ ಮೈತ್ರಿ ಪಕ್ಷ ನೆಕ್ಸ್ಟ್ ಏನು 2028ರಲ್ಲಿ ಅಧಿಕಾರಕ್ಕೆ ಬರಬೇಕು ಅನ್ನುವಂಥ ನಿಟ್ಟಿನಲ್ಲಿ ಏನು ಕಸರತ್ತನ್ನ ಮಾಡ್ತಾ ಇದೆ ಅಲ್ವಾ. ಇದೀಗ ಸಾಹುಕಾರ್ ಪರಮಾತ್ಮನಿಗೆ ಬಿವೈ ವಿಜಯೇಂದ್ರ ಗಾಳವನ್ನ ಹಾಕಿದ್ದಾರೆ. ಇದು ವರ್ಕೌಟ್ ಆಗುತ್ತಾ? ಸಿದ್ದರಾಮಯ್ಯ ರಾಜೀನಾಮೆ ಬೆನ್ನಲ್ಲೇ ಸತೀಶ್ ಜಾರಕಿಹೊಳಿಗೆ ಒಂದು ಶಾಕ್ ಎದುರಾಗಿರುವಂಥದ್ದು. ಏನು ಶಾಕ್ ಅನ್ನ ಕೊಡ್ತಾ ಇದೆ ಬಿಜೆಪಿ ಅಂತ ನೋಡಿದ್ರೆ, ಸತೀಶ್ ಜಾರಕಿಹೊಳಿಯ ಪರಮಾಪ್ತನಿಗೆ ಗಾಳ ಹಾಕುವಂಥದ್ದು. ಇದು ಎಷ್ಟರ ಮಟ್ಟಿಗೆ ವರ್ಕೌಟ್ ಆಗುತ್ತೆ? ಈಗಾಗಲೇ ಒಂದು ಕಡೆ ಏನೋ ರಾಜ್ಯಾಧ್ಯಕ್ಷ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬದಲಾವಣೆ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ DCC ಬ್ಯಾಂಕ್ ಚುನಾವಣೆಯಲ್ಲಿ ಕುರುಬ ಸಮಾಜಕ್ಕೆ ಅನ್ಯಾಯ ಆರೋಪ. ಬೆಳಗಾವಿ DCC ಬ್ಯಾಂಕ್ ಚುನಾವಣೆಯಲ್ಲಿ ಕುರುಬರಿಗೆ ಟಿಕೆಟ್ ನೀಡಿಲ್ಲ ಅನ್ನುವಂಥ ಆರೋಪ ಇದೆ. ಆರೋಪ ಮಾಡಿ ಬಿಜೆಪಿ ಸೇರಿದ ಸತೀಶ್ ಜಾರಕಿಹೊಳಿ ಆಪ್ತ ಸದಾಶಿವ ದೇಶಿಯಂಗೆ ಕುರುಬ ಸಮುದಾಯದ ಪ್ರಭಾವಿ ಮುಖಂಡರಾಗಿರುವಂಥ ಸದಾಶಿವ ದೇಶಿಯಂ, ರಾಯಭಾಗದಲ್ಲಿ ಪ್ರಭಾವಿಯಾಗಿರುವಂಥ KMF ಮಾಜಿ ನಿರ್ದೇಶಕ ಸದಾಶಿವ, ಬೆಳಗಾವಿಯಿಂದಲೇ ಅಹಿಂದ ನಾಯಕರ ಆಪರೇಷನ್ಗೆ ಮುಂದಾದಂಥ ವಿಜಯೇಂದ್ರ. ಅಶ್ವವೇಗ ನ್ಯೂಸ್ನಲ್ಲಿ ಬಿಗ್ ಪೊಲಿಟಿಕಲ್ ಎಕ್ಸ್ಕ್ಲೂಸಿವ್ ಸುದ್ದಿಯನ್ನ ಕೊಡ್ತಾ ಇದ್ದೀವಿ. DCC ಬ್ಯಾಂಕ್ ಚುನಾವಣೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕುರುಬ ಸಮಾಜಕ್ಕೆ ಅನ್ಯಾಯ ಆಗಿದೆ. ಹಾಗಾಗಿ ಇದೀಗ ಆರೋಪ ಮಾಡಿ ಬಿಜೆಪಿ ಸೇರಿರುವಂತಹ ಸತೀಶ್ ಜಾರಕಿಹೊಳಿ ಆಪ್ತ ಆದಂಥ ಸದಾಶಿವ ದೇಶಿಯಂಗೆ, ಕುರುಬ ಸಮುದಾಯದ ಪ್ರಭಾವಿ ಮುಖಂಡರಿವರು. ಇವತ್ತು ನನ್ನನ್ನು ಭಾರತೀಯ ಜನತಾ ಪಕ್ಷಕ್ಕೆ ಸೇರ್ಪಡೆ ಮಾಡಿಕೊಂಡು ಇವತ್ತಿನ ದಿನ ನನಗೆ ಅತಿ ಸಂತೋಷದ ದಿನವಾಗಿದೆ. ಯಾಕಂದರೆ ನನ್ನೆಲ್ಲ ಮಿತ್ರರು, ಬಂಧುಗಳು, ಸಾಕಷ್ಟು ಜನ ನನ್ನ ಭಾರತೀಯ ಜನತಾ ಪಾರ್ಟಿಯಲ್ಲಿದ್ದರು. ಅವರೆಲ್ಲ ನನಗೆ ಪ್ರತಿ ಸಲ ಭೇಟಿಯಾದಾಗ ನೀವು ನಮ್ಮ ಪಕ್ಷಕ್ಕೆ ಬರಬೇಕಂತ ಕೇಳ್ತಾ ಇದ್ರು. ಅದೇ ಥರ ಹೆಚ್ಚಾಗಿ ನಮ್ಮ ಡಾಕ್ಟರ್ ಒಡೆಯರ್ ಸಾಹೇಬರು ಪ್ರತಿಯೊಂದು ಸಲ ಭೇಟಿಯಾದಾಗ ನನಗೆ ಆ ವಿಷಯವನ್ನು ಹೇಳ್ತಾ ಇದ್ರು. ಆ ಮುಖಾಂತರ P. ರಾಜೀವ್ ಸಾಹೇಬರು ಹಾಗೂ ದುರ್ಯೋಧನ ಐಹೊಳೆ ಸಾಹೇಬರು ನನ್ನನ್ನು ಬರಬೇಕಂತ ಕೇಳಿಕೊಂಡಾಗ ನಾನು ಈ ಬಗ್ಗೆ ಮತ್ತಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿವೇಕ್. ವಿವೇಕ್, ಇದೀಗ ಒಂದು ಕಡೆ ಬೆಳಗಾವಿಯಲ್ಲಿ ನಡೀತಾ ಇದ್ದಂಥ ಬೆಳವಣಿಗೆಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡೋದಾದ್ರೆ, ಈಗಾಗಲೇ ಬಿಜೆಪಿ ಕುರುಬ ಸಮುದಾಯದ ವಿಚಾರಕ್ಕೆ ಸಿದ್ದರಾಮಯ್ಯ ರಾಜೀನಾಮೆಯನ್ನ ತನ್ನ ಪಕ್ಷಕ್ಕೆ
ಪ್ಲಸ್ ಮಾಡ್ಕೊಳ್ಳುವಂಥ ನಿಟ್ಟಿನಲ್ಲಿ ಕಸರತ್ತು ಮಾಡ್ತಾ ಇದೆ ಅನ್ನುವಂಥದ್ದು ಏನೆಲ್ಲ ಅಪ್ಡೇಟ್ ಇದೆ ವಿವೇಕ್ ಈ ಬಗ್ಗೆ? ಎಸ್ ವನಿತಾ, ಈಗಾಗಲೇ ಏನು ಅಹಿಂದ ಫೇಸ್ ಅಂತಾನೆ ರಾಜ್ಯದಲ್ಲಿ ಗುರುತಿಸಿಕೊಂಡಂತ ಸಿದ್ದರಾಮಯ್ಯನವರು ಅವರಿಗೆ ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಸಿದಂತ ಸಂದರ್ಭದಲ್ಲಿ ಅದಕ್ಕೆ ತಕ್ಕಂತೆ ನಾವೇನ್ ಮಾಡ್ಬೇಕು ಅಂತ ಒಂದ್ ಕಡೆ ಕಾಂಗ್ರೆಸ್ನವರು ಕೂಡ ಲೆಕ್ಕಾಚಾರವನ್ನ ಹಾಕ್ತಾ ಇದ್ದಾರೆ. ಸಿದ್ದರಾಮಯ್ಯ ಬದಲಿ ಫೇಸ್ ಯಾರ ಅಹಿಂದ ರಾಜ್ಯದಲ್ಲಿ ಇದ್ದಾರೆ ಅಂತ ಒಂದಿಷ್ಟು ಲೆಕ್ಕಾಚಾರ ಹಾಕಿ ಈಗ ಬಿ ಕೆ ಹರಿಪ್ರಸಾದ್ ಅವರನ್ನ ಕೂಡ ಕೆಪಿಸಿಸಿ ರಾಜ್ಯಾಧ್ಯಕ್ಷರಾಗಿ ಮಾಡಿದ್ದಾರೆ. ಈಗಾಗಲೇ ಅದನ್ನ ಕೂಡ ನೇಮಕ ಮಾಡಿರ್ತಕ್ಕಂಥದ್ದು ಕಾಂಗ್ರೆಸ್. ಒಂದ್ ಕಡೆ ಮತ್ತೊಮ್ಮೆ ಅಹಿಂದ ಫೇಸ್ ಅನ್ನ ಕೂಡ ಗಟ್ಟಿ ಮಾಡೋದಕ್ಕೆ ಕಾಂಗ್ರೆಸ್ ಸರ್ಕಾರ ಮುಂದಾಗಿರ್ತಕ್ಕಂಥದ್ದು. ಜೊತೆಗೆ ಈಗಾಗಲೇ ಬಿಜೆಪಿ ಪಾಳ್ಯದಲ್ಲೂ ಕೂಡ ಅಷ್ಟೇ ಒಂದಿಷ್ಟು ಕ್ಯಾಲ್ಕುಲೇಷನ್ ಮಾಡೋದಕ್ಕೂ ಕೂಡ ಮುಂದಾಗಿದ್ದಾರೆ. ಬಿಜೆಪಿ ವಿಪಕ್ಷವಾಗಿ ಮುಂದಿನ ದಿನಗಳಲ್ಲಿ ಅಂದ್ರೆ 2028 ಸಾರ್ವತ್ರಿಕ ಚುನಾವಣೆಯಲ್ಲಿ ಮತ್ತೊಮ್ಮೆ ನಾವು ಕೂಡ ಅಧಿಕಾರಕ್ಕೆ ಬರಬೇಕು, ಬಿಜೆಪಿ ಈ ಬಾರಿ ಅಧಿಕಾರಕ್ಕೆ ತರಬೇಕು ಅಂದ್ರೆ ನಾವು ಅಹಿಂದ ಫೇಸ್ ಅನ್ನ ಕೂಡ ಮಣೆ ಹಾಕ್ಬೇಕಾಗತ್ತೆ ಅಂತ ಈಗಾಗಲೇ ಎಲ್ಲಾ ರೀತಿಯಾದಂತಹ ತಯಾರಿಗಳನ್ನು ಕೂಡ ಬಿಜೆಪಿ ಮಾಡ್ಕೊಳ್ತಾ ಇರ್ತಕ್ಕಂಥದ್ದು. ಜೊತೆಗೆ ಈಗಾಗಲೇ ಏನು ಒಂದಿಷ್ಟು ಲೆಕ್ಕಾಚಾರವನ್ನ ಕೂಡ ಮಾಡಿ ಯಾರ್ಯಾರಿಗೆ ಪಕ್ಷಕ್ಕೆ ಇನ್ ಮಾಡ್ಕೊಳ್ಬೇಕು ಅನ್ನೋ ಒಂದಿಷ್ಟು ಲೆಕ್ಕಾಚಾರವನ್ನು ಕೂಡ ಈಗಾಗಲೇ ಬಿಜೆಪಿ ಪಾಳ್ಯದಲ್ಲಿ ಜೊತೆಗೆ ಚರ್ಚೆ ಶುರು ಆಗಿರ್ತಕ್ಕಂಥದ್ದು. ಈಗ ಸದ್ಯದ ಮಟ್ಟಿಗೆ ಬೆಳಗಾವಿಯ ಅಹಿಂದ ನಾಯಕರಿಗೆ ಕೂಡ ಆಪರೇಷನ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಕ್ಲಿಯರ್ ಕಟ್ ಆಗಿ ಮಾಜಿ KMF ನ ನಿರ್ದೇಶಕ ಕೂಡ ಆಗಿದ್ರು ಸದಾಶಿವ ಅವರು, ಇವತ್ತು ಪಕ್ಷಕ್ಕೆ ಕೂಡ ಸೇರ್ಪಡೆ ಆಗಿರೋದು ಸದಾಶಿವ ಅವರು. ಇದು ಒಂದ್ ರೀತಿಯಾಗಿ ಕಾಂಗ್ರೆಸ್ಗೆ ಹಿನ್ನಡೆ ಆದಂತೆ ಕೂಡ ಕಂಡು ಬರ್ತಾ ಇದೆ ಬೆಳಗಾವಿ ಭಾಗದಲ್ಲಿ. ಯಾಕಂದ್ರೆ ಈಗಾಗಲೇ ಸತೀಶ್ ಜಾರಕಿಹೊಳಿ ಅವರ ಆಪ್ತ ಅಂತಾನೆ ಕೂಡ ಗುರುತಿಸ್ಕೊಂಡಂತವರು ಸದಾಶಿವ ಅವರು. ಈಗ ಇವತ್ತು ಬಿಜೆಪಿ ಪಕ್ಷ ಸೇರ್ಪಡೆ ಆಗಿರೋದು. ಜೊತೆಗೆ ಅವರು ಕೂಡ ಕುರುಬ ಸಮುದಾಯವನ್ನ ಗುರುತಿಸ್ಕೊಂಡಂತ ನಾಯಕ, ಕುರುಬ ಸಮುದಾಯದಲ್ಲಿ ಗುರುತಿಸ್ಕೊಂಡಿರುವಂತ ನಾಯಕರು ಅವರು ಈಗ ಬಿಜೆಪಿಗೆ ಬಂದು ಸೇರಿರ್ತಕ್ಕಂಥದ್ದು ಕಾಂಗ್ರೆಸ್ ತೋರಿದೆ. ಇದು ಒಂದ್ ರೀತಿಯಾಗಿ ಒಂದಿಷ್ಟು ಮುಂದಿನ ದಿನಗಳಲ್ಲೂ ಕೂಡ ಅಷ್ಟೇ ಪ್ಲಸ್ ಆಗುವಂತ ಸಾಧ್ಯತೆಗಳಿದೆ ಬಿಜೆಪಿಗೆ ಅಂತಾನೆ ಹೇಳ್ಬೋದು. ಜೊತೆಗೆ ಈಗಾಗಲೇ ಏನು ಬಿಜೆಪಿ ರಾಜ್ಯಾಧ್ಯಕ್ಷರಾಗಿ BY ವಿಜೇಂದ್ರ ಅವರು ಕೂಡ ಇರ್ತಕ್ಕಂಥದ್ದು. ಅವ್ರನ್ನ ಕೂಡ ಮತ್ತೆ ಈಗ ಅವ್ರ ಪಕ್ಷಕ್ಕೆ ಕರೆತಂದಿರೋದು. ಒಂದಿಷ್ಟು ಲೆಕ್ಕಾಚಾರಗಳ ಪೈಕಿ ನೋಡ್ತಾ ಹೋದ್ರೆ ಈಗ ಬಿಜೆಪಿಗೆ ಇದು ಏನಾದ್ರೂ ಪ್ಲಸ್ ಆಗ್ಬೋದಾ ಮುಂದಿನ ದಿನಗಳಲ್ಲಿ? ಬೆಳಗಾವಿ ಭಾಗದಲ್ಲಿ ಈಗಾಗಲೇ DCC ಬ್ಯಾಂಕ್ ಚುನಾವಣೆಯಲ್ಲೂ ಕೂಡ ನನಗೆ ಅನ್ಯಾಯ ಆಗಿತ್ತು ಅಂತ ಸದಾಶಿವ ಅವರು ಕೂಡ ಹೇಳ್ಕೊಂಡಿರ್ತಕ್ಕಂಥದ್ದು. ಇದರಿಂದ ಎಲ್ಲದೂ ಪೂರ್ಣ ಸರಿ ಆಗುತ್ತಾ? ಬಿಜೆಪಿಗೆ ಇದು ಪ್ಲಸ್ ಆಗುತ್ತಾ? ಬಿಜೆಪಿ ಇದನ್ನ ಯಾವ ರೀತಿಯಾಗಿ ಎನ್ಕ್ಯಾಶ್ ಮಾಡ್ಕೊಳ್ಳುತ್ತೆ? ಈಗ ವಿಜೇಂದ್ರ ಅವರ ಸಮ್ಮುಖದಲ್ಲಿ ಇವತ್ತು ಪಕ್ಷ ಸೇರ್ಪಡೆ ಆದ್ರೂ ಇನ್ನು ಮುಂದಿನ ದಿನಗಳಲ್ಲಿ ಅವರ ನಡೆ ಯಾವ ರೀತಿಯಾಗಿರುತ್ತೆ ಅನ್ನೋದು ಒಂದಿಷ್ಟು ಕುತೂಹಲಕಾರಿ ಮೂಡಿಸುವಂತ ವಿಚಾರ. ಅದೇನಾದ್ರೂ ಪ್ಲಸ್ ಆಗುತ್ತಾ ಇಲ್ವಾ ಅಂತ ಕೂಡ ಸದ್ಯದ ಮಟ್ಟಿಗೆ ಕಾದ್ ನೋಡ್ಬೇಕಾಗಿರುತ್ತೆ. ಥ್ಯಾಂಕ್ ಯು ವಿವೇಕ್ ನಿಮ್ಮೆಲ್ಲ ಅಪ್ಡೇಟ್ಸ್ಗೆ.